ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 27 2ನೇ ತಿಂಗಳು 2025. ಇವತ್ತು ಗುರುವಾರ. ತುಂಬ ಶ್ರೇಷ್ಠ. ಭಗವಂತನಿಗೆ ಎಲ್ಲ ಅನುಕೂಲ ಆಗಬೇಕು ಅಂತ ಕೈ ಮುಗಿದು ಗುರು ರಾಘವೇಂದ್ರನ ಸ್ವಾಮಿಯ ದಿನ. ಗುರು ಇಲ್ಲದೇ ವಿದ್ಯೆ ಇಲ್ಲ, ಗುರು ಇದ್ದರೆ ವಿದ್ಯೆ ಕಲಿಬೋದು. ಸ್ಕೂಲಲ್ಲೂ ಅಷ್ಟೇ, ಮಾಸ್ಟ್ರ್ ಇದ್ರೇ ಸ್ಕೂಲಲ್ಲೇ ಏನು ಗುರುಗಳಿದ್ರೇ ವಿದ್ಯೆ ಕಲಿಯೋಕ್ಕಾಗೋದು. ಹಂಗೆ ಗುರು ಇಲ್ಲದೇ ಸಾಧ್ಯನೇ ಇಲ್ಲ. ಆ ಉದ್ದೇಶಕ್ಕೆ ಹೇಳ್ತೀವಿ, ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಿಲಂಜನ ಸಮಭಾಷಂ ರವಿಪುತ್ರಂ ಯಮಗಜಂ ಛಾಯಾ ಮಾರ್ತಂಡಂ ತಮ್ಮ ಶನೇಶ್ವರಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇಲ್ದೇ ವಿದ್ಯೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಗುರು ಬೇಕು. ಗುರು ಇಲ್ದೇ ಯಾರು ಓದೋಕ್ಕಾಗೋದು, ಬರೆಯೋಕ್ಕಾಗೋದು? ಆ ಉದ್ದೇಶಕ್ಕೆ ಗುರು ಬೇಕು. ಭಗವಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಇದು ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ಕವಡೆ ಶಾಸ್ತ್ರ ಮಾಡ್ತೀವಿ, ನವಗ್ರಹ ಪೂಜೆ ಮಾಡ್ತೀವಿ, ಅಷ್ಟಬಂಧನ ದಿಕ್ಬಂಧನ ಮಾಡ್ತೀವಿ. ಆಮೇಲೆ ಗ್ರಹ ಸಂಖ್ಯೆ ಅಂದರೆ ದೇವ ಬಿಡಿಸೋದು, ಅದನ್ನು ಮಾಡ್ತೀವಿ. ಆ ಉದ್ದೇಶಕ್ಕೆ ಆಮೇಲೆ ಪ್ರತಿಯೊಂದು ಅಂದರೆ ತಡೆ ಹೊಡೆದು ಇದು ಮಾಡ್ತೀವಿ. ಬೋರಲ್ಲಿ ನೀರು ಬರಲಿಲ್ಲ ಅಂದ್ರೂ ಅದನ್ನು ಮಾಡಿಕೊಡ್ತೀವಿ. ಡೈವರ್ಸ್ ಕೇಸು ಹೆಂಗಸ್ರದ್ದು ಗಂಡಸ್ರದ್ದು ಏನನ್ನ ಕೋರ್ಟಲ್ಲಿ ಕೇಸ್ ಆದರೆ ಅದನ್ನು ರೆಡಿ ಮಾಡಿಕೊಡ್ತೀವಿ. ಆಮೇಲೆ ಭೂಮಿ ಕೇಸ್ ಆದ್ರೂ ಅದನ್ನು ಮಾಡಿಕೊಡ್ತೀವಿ. ಈ ಎಲ್ಲ ಭಗವಂತ ಎಲ್ಲ ವಿದ್ಯೆನೂ ಕೊಟ್ಟಿದ್ದಾನೆ. ಆದರೆ ಏನಪ್ಪ ಅಂದರೆ ಜನ ಮರಳು ಜಾತ್ರೆ ಮರಳು ಅನ್ನಂಗೆ ಜನ ಸೇರಿದ ಕಡೆ ಜನ ಸೇರ್ತಾರೆ. ಆದರೆ ಸತ್ಯ ಇರತ್ತಾಗೆ ಜನ ಯಾರೂ ಬರೋದಿಲ್ಲ. ಇದು ಖಂಡಿತ. ಎಲ್ಲೇ ಹೋದರೂ ಜಗತ್ತಲ್ಲಿ ಎಲ್ಲ ಅಷ್ಟೇ. ಶಿವನೇ ಭಿಕ್ಷೆ ಮಾಡೋದನ್ನೇ. ಶಿವನಿಗನ್ನ ದೊಡ್ಡವರು ನಾವಲ್ಲ. ಆ ಭಗವಂತ ಒಂದು ಕಾಲದಲ್ಲಿ ಶನಿ ಕೇಳಿದಾಗ ಹೋಗಿ ಬ್ರಹ್ಮನ ತಲೆ ಕಪಾಲ ಕಿತ್ಕೊಬಂದು ಭಿಕ್ಷಕ್ಕೆ ಹೋಗಿದ್ದಾನೆ. ಯಾಕೆಂದರೆ ಒಂದೂ ಕಷ್ಟ ಇಲ್ಲದೇ ಸುಖ ಬರೋದಿಲ್ಲ. ಸುಖದಲ್ಲಿದ್ದರೂ ಕಷ್ಟಕ್ಕೆ ಬಂದಾಗ ಭಗವಂತ ಶಿವನೇ ಎಲ್ಲಿದ್ದೀಯಪ್ಪ ಅಂತ ಕೇಳ್ತಾರೆ. ಆದರೆ ನಾವು ಮಾಡ್ಕೊಂಡಿದ್ದು ನಮ್ಮದೇ ತಪ್ಪು, ಯಾರ್ದೇನು ಅಲ್ಲ. ಆ ಭಗವಂತನಿಗೆ ತೃಪ್ತಿ ಆಗಬೇಕು. ಆ ಶನಿದೇವರು ಆಗಲಿ, ಶಿವನೇ ಆಗಲಿ, ಯಾರೇ ಆಗಲಿ, ಶ್ರೀಮನ್ನಾರಾಯಣ ಆಗಲಿ, ಶ್ರೀ ನಾರಾಯಣ ಎಲ್ಲಿದೆಯಪ್ಪ ಅಂದ್ರೂ ಅವನು ಓಡಿ ಬರಬೇಕು. ಶನಿದೇವರು ಒಲಿದ್ರೆ ಶನಿದೇವರು ಒಲಿಲಿಲ್ಲ ಅಂದರೆ ತುಂಬ ಕಷ್ಟ ಕೊಡ್ತಾನೆ. ಹುಟ್ಟಿದ್ದ ನಕ್ಷತ್ರ ಅವೆಲ್ಲ ಟೈಮು ಚೆನ್ನಾಗಿರ್ಬೇಕು. ಆ ಟೈಮು ನಕ್ಷತ್ರಗಳಿಗೆ ಅವೆಲ್ಲ ಏನೂ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದಿಲ್ಲ. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ನಿಮಗೆ ನಂಬರ್ ಬೇಕಾದರೆ 95 35 48 72 99 ಈ ನಂಬರಿಗೆ ಕಾಲ್ ಮಾಡ್ಬೋದು. ನೀವು ಯಾರೇ ಆಗಿರ್ಬೋದು, ಎಲ್ಲೇ ಇರ್ಬೋದು. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮಗೂ ತುಂಬ ಒಳ್ಳೆಯದಾಯ್ತದೆ. ಏಕೆಂದರೆ ಪ್ರತಿಯೊಂದು ಅರ್ಥ ಇಲ್ಲದೇ ಹೇಳೋಕ್ಕೆ ಹೋಗೋದಿಲ್ಲ. ವಾಸ್ತು ಅಷ್ಟೇ, ಮನೆಯಲ್ಲಿ ವಾಸ್ತು ಇರಬೇಕು ಕರೆಕ್ಟಾಗಿ. ಆದರೆ ನಮ್ಮ ಟೈಮೂ ಕರೆಕ್ಟಾಗಿರ್ಬೇಕು. ನಮ್ಮ ಟೈಮೇ ಚೆನ್ನಾಗಿಲ್ಲ ಅಂದರೆ ವಾಸ್ತು ಕಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಟೈಮೇ ಚೆನ್ನಾಗಿಲ್ಲ ಅಂದಾಗ ನಾವು ಎಲ್ಲೇ ಹೋದ್ರೂ ಬಂಗಾರ ಹಿಡ್ಕೊಂಡೋದ್ರೂ ಮಣ್ಣು ಆಯ್ತದೆ. ಮಣ್ಣು ಹಿಡ್ಕೊಂಡ್ರೆ ಬಂಗಾರ ಆಗಬೇಕು. ಅದಕ್ಕೆ ಹೇಳೋದು ಟೈಮು, ಗಳಿಗೆ, ನಕ್ಷತ್ರ ಇವೆಲ್ಲ ಕೊಂಡಿಲೆ ಹಾಕಿ ನೋಡಿದ್ರೆ ಅವೆಲ್ಲ ಗೊತ್ತಾಯ್ತದೆ. ಪ್ರತಿಯೊಬ್ಬ ಮನುಷ್ಯನೂ ಯಾವುದೇ ಕಾರಣಕ್ಕೂ ಇದಾಗಬೇಕು. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಈಗ ಆವಾಗಲೇ 9 ಗಂಟೆ ಆಯ್ತಾ ಬಂತು. ಎಲ್ಲರಿಗೂ ನಮಸ್ಕಾರಪ್ಪ.